ಇದೇ ತಿಂಗಳ ಜೂನ್ 3ನೇ ತಾರೀಕಂದು DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸ್ತಾ ಇದ್ದಾರೆ. ಸಾಕಷ್ಟು ಸಚಿವರು ಕೂಡ ಅವತ್ತು ಪ್ರಮಾಣವಚನ ಸ್ವೀಕರಿಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಅದರ ಜೊತೆಗೆ ಕೂಡ ಸಚಿವಾಕಾಂಕ್ಷಿಗಳ ಪಟ್ಟಿ ಕೂಡ ದೊಡ್ಡದಾಗಿದೆ. ಇದರ ಬಗ್ಗೆ ಪ್ರಬಲ ಆಕಾಂಕ್ಷಿ ಆದಂತಹ ಮಹಿಳಾ ಶಾಸಕಿ ರೂಪಾ ಶಿಸ್ರಿ ನನ್ನ ಜೊತೆ ಮಾತನಾಡಿಸ್ತಾ ಹೋಗ್ತೇನೆ. ಮೇಡಮ್, DK ಶಿವಕುಮಾರ್ ಅವರು ಪ್ರಮಾಣವಚನ ಸ್ವೀಕರಿಸೋ ದಿವಸ ನೀವು ಅವತ್ತು ಸ್ವೀಕರಿಸ್ತೀರಾ? ನೀವು ಸಚಿವ ಸ್ಥಾನದ ಆಕಾಂಕ್ಷಿನ ಅಂತ? ನಾನು ವೈಯಕ್ತಿಕವಾಗಿ ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ಹೇಳಕ್ಕೆ ಇಷ್ಟಪಡಲ್ಲ. ಆದರೆ ಸಮರ್ಥರಿಗೆ, ಹೆಣ್ಮಕ್ಳಿಗೆ ಹೆಚ್ಚಿನ ಅವಕಾಶಗಳನ್ನು ಕೊಡಿ ಅಂತ ನಾನು ಕೇಳ್ತೀನಿ. ಕರ್ನಾಟಕ ರಾಜ್ಯದಲ್ಲಿ ಬೇರೆ ರಾಜ್ಯಗಳಿಗೆ ಹೋಲಿಸಿದಾಗ ನಮ್ಮ ರಾಜ್ಯದಲ್ಲೂ ಹೆಣ್ಮಕ್ಳಿಗೆ ಆದ್ಯತೆ ಕೊಡಿ. ಹೆಣ್ಮಕ್ಳು ಯಾರೇ ಆಯ್ಕೆ ಆಗಿ ಬಂದರೂ ಅರ್ಹತೆಯಿಂದ ಆಯ್ಕೆ ಬಂದಿರ್ತಾರೆ. ಅರ್ಹತೆಯಿಂದ ಭಾಳ ಕಡಿಮೆ ಸಂಖ್ಯೆಯಲ್ಲಿ ಹೆಣ್ಮಕ್ಳಿದ್ದಾರೆ. ಇಡೀ ರಾಜ್ಯದ ಹೆಣ್ಮಕ್ಕಳನ್ನು ನಾವು ಪ್ರತಿನಿಧಿಸ್ತೀವಿ. ಇಡೀ ರಾಜ್ಯದ ಹೆಣ್ಮಕ್ಕಳನ್ನ ಅವರಿಗೆ ನಾವು ಸರ್ಕಾರ ಇಷ್ಟು ಆದ್ಯತೆ ಕೊಡ್ತಾ ಇದೆ ಹೆಣ್ಮಕ್ಕಳ ವಿಚಾರದಲ್ಲಿ. ಅದನ್ನು ನಾವು ಗೌರವವಾಗಿ ಒಂದು ಸಂದೇಶ, ಅವರ ಜೊತೆ ಒಡನಾಟ ಮತ್ತು ಅವರಲ್ಲೇ ಆಗೋವಂಥ ಕೆಲವೊಂದು ವಿಚಾರಗಳನ್ನು ನಮ್ಮ ಹತ್ರ ಭಾಳ ಮುಕ್ತವಾಗಿ ಹೇಳ್ಕೊಳ್ಳೋವಂಥ ವಾತಾವರಣ ನಮ್ಮಲ್ಲಿ ಅವಕಾಶ ಆಗತ್ತೆ. ಮತ್ತು ನಾವು ಸರ್ಕಾರಕ್ಕೂ ಅದನ್ನು ಮುಟ್ಟಿಸೋ ಅಂಥದ್ರಲ್ಲಿ ಭಾಳ ಜವಾಬ್ದಾರಿಯಿಂದ, ಶ್ರದ್ಧೆಯಿಂದ ಮಾಡಲಿಕ್ಕೆ ಅವಕಾಶ ಆಗುತ್ತೆ. ಅದಕ್ಕೆ ನಮ್ಮ ರಾಜ್ಯದಲ್ಲಿ ಆದ್ಯತೆ ಹೆಣ್ಮಕ್ಳಿಗೆ ಕೊಡಲಿ. ಮುಂದೆ ಆ ಒಂದು ಹೆಣ್ಮಕ್ಳಿಗೆ ಅವಕಾಶ ಕೊಡೋದ್ರಿಂದ ಇನ್ನೂ ಹೆಣ್ಮಕ್ಳಿಗೆ ಭಾಳ ಜನಕ್ಕೆ ಸರ್ಕಾರದ ಬಗ್ಗೆ ಗೌರವ, ನಂಬಿಕೆ ಬರುತ್ತೆ. ಹೆಣ್ಮಕ್ಳು ಎಲ್ಲೂ ಕೂಡ ಯಾವುದೇ ಜಿಲ್ಲೆಯಲ್ಲಿ, ಯಾವುದೇ ಕ್ಷೇತ್ರದಲ್ಲಿ ಒಂದೇ ಒಂದು ವಿಚಾರದಲ್ಲಿ ಗೆದ್ದು ಬರಲಿಕ್ಕೆ ಆಗಲ್ಲ. ಜನ ಮುಗ್ಧರಲ್ಲ, ಖಂಡಿತ ಅವರು ಯೋಚನೆ ಮಾಡ್ತಾರೆ. ಹೆಣ್ಮಕ್ಳನ್ನ ಅರ್ಹತೆ ಮತ್ತು ಒಂದು ತಾಯಿ ಮನಸ್ಸಿಂದ ಕೆಲಸ ಮಾಡ್ತಾರೆ. ಅಧಿಕಾರ ಸಿಕ್ಕಾಗ ಯಾವ ರೀತಿ ಜವಾಬ್ದಾರಿಯಿಂದ ನಡ್ಕೋತಾರೆ, ಅವ್ರ ನಡೆ ನುಡಿ ವಿಚಾರಗಳನ್ನ ಪ್ರತಿಯೊಬ್ಬ ಮತದಾರರು ವಿಚಾರವಂತರಾಗಿ ಯೋಚನೆ ಮಾಡ್ತಾರೆ. ತದನಂತರ ನಮ್ಮನ್ನು ಒಪ್ಕೊಳ್ಳೋ ಅಂಥ ಕೆಲಸ ಮಾಡ್ತಾರೆ ಹೆಣ್ಮಕ್ಳನ್ನ. ಅದರಿಂದ ಹೆಣ್ಮಕ್ಳು ಸಾಕಷ್ಟು ಜನ ತುಂಬ ಪ್ರಯತ್ನ, ಪರಿಶ್ರಮ ಇದ್ದರೂ ಕೂಡ ಇವೆಲ್ಲನೂ ಕೂಡ ಜನಗಳ ಮನಸ್ಸು ಗೆಲ್ಲದೆ ನಾವು ಆಯ್ಕೆ ಆಗೋಕ್ಕೆ ಆಗಲ್ಲ. ಆಯ್ಕೆ ಆಗಿದ್ದೀವಿ ಅಂತಂದರೆ ಎಲ್ಲ ಬಿಟ್ಟು ಒಂದು ಅವಕಾಶ ಕೊಟ್ಟಿದ್ದಾರೆ ಅಂತಂದರೆ ಅದು ಹೆಣ್ಮಕ್ಕಳನ್ನ ಅರ್ಹತೆಯಿಂದ ಅವಕಾಶ ಕೊಟ್ಟಿರ್ತಾರೆ. ಯಾವುದೇ ಒಂದು ಜಾತಿ ಲೆಕ್ಕಾಚಾರದಲ್ಲಿ ಹೆಣ್ಮಕ್ಕಳನ್ನ ಗುರುತಿಸಲ್ಲ. ಅದನ್ನು ಮೀರಿ ಕೆಲಸ ಮಾಡುವಂಥ ತಾಯ್ತನ ಅವ್ರಿಗಿರುತ್ತೆ ಅನ್ನೋವಂಥದ್ದನ್ನು ಜವಾಬ್ದಾರಿಯಿಂದ ನಡ್ಕೋತಾರೆ ಅನ್ನೋವಂಥ ನಂಬಿಕೆ ಬಂದಾಗ ಮಾತ್ರ ಕ್ಷೇತ್ರದಲ್ಲಿ ಆಯ್ಕೆ ಮಾಡುವಂಥ ಪ್ರಯತ್ನ ಇರುತ್ತೆ. ಅದನ್ನು ನಾನು ಅರ್ಥ ಮಾಡಿಸೋ ಪ್ರಯತ್ನ ಮಾಡ್ತೀನಿ. ಈಗ ರೂಪಕಲಾ ಶಿಸ್ರಿ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಯಾವ ಕಾರಣಕ್ಕೆ ಅಂತ? ಇಡೀ ರಾಜ್ಯದಲ್ಲಿ ಹೆಣ್ಮಕ್ಳು ಯಾರೇ ಗೆದ್ದಿದ್ರು ಕಡಿಮೆ ಸಂಖ್ಯೆಯಲ್ಲಿ ನಾವು ಗೆದ್ದಿದ್ದೀವಿ. ಹೆಣ್ಮಕ್ಳಿಗೆ ಪ್ರಾತಿನಿಧ್ಯತೆ ಕೊಟ್ಟಾಗ ಒಂದು ಒಳ್ಳೆ ಮೆಸೇಜ್ ಹೋಗುತ್ತೆ, ಇಡೀ ಕರ್ನಾಟಕಕ್ಕೆ ಒಳ್ಳೆ ಮೆಸೇಜ್ ಹೋಗುತ್ತೆ. ಬೇರೆ ರಾಜ್ಯಗಳಲ್ಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ಚುನಾವಣೆ ಆದಾಗ ಹೆಣ್ಮಕ್ಳಿಗೆ ಆದ್ಯತೆ ಕೊಟ್ಟಿದ್ದಾರೆ. ಆದ್ಯತೆ ಕೊಟ್ಟಿರೋದು ಅದಕ್ಕೆ ಅವ್ರಿಗೆ ಸಲ್ಲಿಸಬೇಕಾಗಿರೋವಂಥ ಗೌರವ ಅಂತ ನನಗನ್ಸುತ್ತೆ. ನಮ್ಮ ರಾಜ್ಯದಲ್ಲೂ ಕೂಡ ಹೆಣ್ಮಕ್ಳು ಯಾರ್ಯಾರು ಆಯ್ಕೆ ಮಾಡಿ ಬಂದಿದ್ದಾರೆ ಅವ್ರನ್ನ ವಿಚಾರ ಮಾಡಿ ಅವಕಾಶ ಕೊಡಲಿ, ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಮಕ್ಳಿಗೂ ಅವಕಾಶ ಕೊಡಲಿ ಅನ್ನೋವಂಥದ್ದನ್ನು ಮೊದಲನೇ ಬೇಡಿಕೆ ಆಗಿಡ್ತೀನಿ. ಯಾಕಂದರೆ ಒಂದು ಹೆಣ್ಮಗು ಶಾಸಕಲಾಗಿ ಸಮರ್ಥಲಾಗಿ ಕೆಲಸ ಮಾಡಬೇಕಾದ್ರೆ ಯಾವ ರೀತಿ ನಾವು ಮೈಗೂಡಿಸ್ಕೋಬೇಕು, ಕೆಲಸ ಮಾಡಬೇಕು, ಜನರ ಮನಸ್ಸು ಗೆಲ್ಲಬೇಕು, ಅದೆಲ್ಲ ತುಂಬ ಮುಖ್ಯ ಆಗುತ್ತೆ. ಹಾಗೆ ಜನ ನಮ್ಮನ್ನು ಒಪ್ಕೊಳ್ಳಲ್ಲ. ನಾವು ಸಮರ್ಥರಾಗೋವರೆಗೂ ಜನ ಒಪ್ಕೊಳ್ಳಲ್ಲ. ಮತ್ತು ಯಾವುದೇ ವಿಚಾರ ನಾವು ಮಾಧ್ಯಮದ ಮುಂದೆ ಮಾತಾಡುವಾಗ ಅದು ಅರ್ಥಪೂರ್ಣವಾಗಿಲ್ಲ ಅಂದರೂ ಕೂಡ ಜನ ನಮ್ಮನ್ನು ಒಪ್ಕೊಳ್ಳಲ್ಲ. ಅದಕ್ಕೆ ನನ್ನ ಅನಿಸಿಕೆ, ಹೆಣ್ಮಕ್ಳಿಗೆ ಎಲ್ಲ ಒಳ್ಳೆ ಕಾರ್ಯಕ್ರಮಗಳನ್ನ ತಂದಿದ್ದಾರೆ. ಹೆಣ್ಮಕ್ಳನ್ನ ಗುರುತಿಸೋ ಅಂಥದ್ದು, ಅಸಹಾಯಕರನ್ನ, ಬಡವ್ರನ್ನ, ರೈತರನ್ನ, ಕಷ್ಟದಲ್ಲಿರುವಂಥ ಹಬಲೆಯರನ್ನ ಗುರುತಿಸೋ ಅಂಥ ಎಷ್ಟೊಂದು ಕಾರ್ಯಕ್ರಮಗಳನ್ನ ಮಾಡ್ತಾರೆ. ಮತ್ತು ಆ ಕಾರ್ಯಕ್ರಮಗಳನ್ನ ಅವ್ರನ್ನ ಗೌರವವಾಗಿ ಮುಟ್ಟಿಸೋ ಅಂಥ ಕೆಲಸನೂ ನಮ್ಮ ಸರ್ಕಾರ ಮಾಡಿದೆ. ಗೃಹಲಕ್ಷ್ಮಿ ಇರ್ಬೋದು, ಶಕ್ತಿ ಯೋಜನೆ ಇರ್ಬೋದು, ಇಂಥ ಎಲ್ಲ ಕಾರ್ಯಕ್ರಮಗಳನ್ನ ಹೆಣ್ಮಕ್ಳಿಗೆ ಪ್ರಾಮಾಣಿಕವಾಗಿ ಮುಟ್ಟಿಸೋ ಅಂಥ ಕೆಲಸನೂ ಮಾಡಿದ್ದಾರೆ. ಮತ್ತು ಇಡೀ ರಾಜ್ಯದಲ್ಲಿ ಪ್ರತಿನಿಧಿಸಿದಾಗ, ಹೆಣ್ಮಕ್ಳು ಪ್ರತಿನಿಧಿಸಿದಾಗ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಮಕ್ಳು ರಾಜಕೀಯ ಕ್ಷೇತ್ರನ ಯಾರೂ ಆರಿಸ್ಕೊಳ್ಳಲ್ಲ. ಆರಿಸ್ಕೊಂಡಾಗ ಅದರದ್ದೇ ಆದದ್ದ ಚಾಲೆಂಜಸ್ ಇರುತ್ತೆ, ಪರೀಕ್ಷೆಗಳಿರುತ್ತೆ, ಅಗ್ನಿ ಪರೀಕ್ಷೆಗಳಿರುತ್ತೆ. ಅದನ್ನು ಮೆಟ್ಟಿ ನಿಂತು ಅವರು ಚುನಾಯಕರಾಗಿ ಬರ್ತಾರೆ ಅಂತಂದಾಗ ಅವಕಾಶ ಕೊಡಲಿ ಅನ್ನೋವಂಥದ್ದನ್ನು ನಾನು ಹೇಳ್ತೀನಿ. ಹೆಣ್ಮಕ್ಳ ಪರವಾಗಿ ಮಾತಾಡ್ತೀನಿ, ಇಡೀ ರಾಜ್ಯದ ಹೆಣ್ಮಕ್ಳ ಪರವಾಗಿ ಮಾತಾಡ್ತೀನಿ.